ಸ್ನೇಹಿತರೆ, ವರ್ಷಕ್ಕೊಂದು ಕಾರ್ಯಕ್ರಮ ಮಾಡ್ತೀನಿ. ಅದು ಸೆಪ್ಟೆಂಬರ್ 14 ನಾನು ಈ ಕಾರ್ಯಕ್ರಮ ಮಾಡದೆ ನನಗೆ ಹೃದಯ ತುಂಬಿ ಬರ್ತದೆ. ಏನಕ್ಕೆ ಅಂದರೆ, ಪ್ರತಿಯೊಬ್ಬರು ಬಂದವರು ಕಾರ್ಯಕ್ರಮ ಅಂದರೆ ಹಿಂಗಿರಬೇಕು ಸರ್ ಅಂದರು. ಎಲ್ಲರೂ ಮಾತಾಡಿದವರೆಲ್ಲ ಸಖತ್ತಾಗಿ ಮಾತಾಡ್ಬಿಟ್ರು. ಯೂಟ್ಯೂಬ್ ಲೈವ್ ನೋಡಿ ನೀವು. ಈಗಾಗಲೇ ಒಂದು 600 ಜನ ನೋಡೋರೆ. ನೀವು ಕಣ್ ತುಂಬ್ಕೋಬೇಕಾ? ಎಸ್, ಯೂಟ್ಯೂಬ್ ಲೈವ್ ವಿಡಿಯೋ ಇದೆ. ಗ್ರ್ಯಾಟಿಟ್ಯೂಡ್ ನನಗೆ ಈ ಕಾರ್ಯಕ್ರಮ ಕೃತಜ್ಞತೆ ಅಂದರೆ ನಮ್ಮ ಜೀವನದಲ್ಲಿ ಅನೇಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಅದನ್ನು ನೆನಪು ಮಾಡುವ ಸದುದ್ದೇಶದಿಂದ ನಮ್ಮ ಎರಡು ಸಂಸ್ಥೆಗಳು, ನಾಗಮ್ಮ ಫೌಂಡೇಶನ್, ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್, ಈ ವಾರ್ಷಿಕೋತ್ಸವವನ್ನು ಆಚರಿಸಿ ಅದರ ಜೊತೆಗೆ ನನ್ನ ತರಬೇತಿಯಿಂದ ಯಶಸ್ಸು ಎನ್ನುವ ಕೃತಿ ಬಿಡುಗಡೆ ಆದಂತಹ ಒಂದು ಸುಸಂದರ್ಭ. ತರಬೇತಿಯಿಂದ ಯಶಸ್ಸು ಅಂತ ಯಾಕೆ ಈ ಕೃತಿ ಬರದೆ ಅಂದರೆ, ಎಷ್ಟೊಂದು ಜನಕ್ಕೆ ವ್ಯಾಲ್ಯೂ ಆಫ್ ಟ್ರೈನಿಂಗೇ ಅರ್ಥ ಆಗಿಲ್ಲ ರೀ. ವ್ಯಾಲ್ಯೂ ಆಫ್ ಟ್ರೈನಿಂಗ್ ಅರ್ಥ ಆಗಲಿ, ನೀವು ತರಬೇತಿ ಪಡೀರಿ. ಆನ್ಲೈನಲ್ಲೋ ಆಫ್ಲೈನಲ್ಲೋ ನೀವು ಜೀವನದಲ್ಲಿ ಉದ್ಧಾರ ಆಗ್ತೀರಿ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. 10x ಅಂದರೆ ಅಟ್ಲೀಸ್ಟ್ ನಿಮ್ಮ ಲೈಫಲ್ಲಿ 10 ಟೈಮ್ಸ್ ದುಡಿತೀರಿ ಅಥವಾ 10 ಟೈಮ್ಸ್ ಬೆಳಿತೀರಿ ಅಂತ ನಾನು ಗ್ಯಾರಂಟಿ ಹೇಳ್ತೇನೆ. ಜೊತೆಗೆ 3 ಇಂಗ್ಲೀಷ್ ಬುಕ್ಗಳನ್ನು ಕೂಡ ನಿನ್ನೆ ಬಿಡುಗಡೆ ಮಾಡಲಾಯಿತು. ಮೊನ್ನೆ ಅಂದರೆ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟಂಟ್ಲಿ, ಕನ್ನಡದ ವ್ಯಕ್ತಿತ್ವ ಪರಿವರ್ತನೆಯ ಆ, ಆಂಗ್ಲ ಅನುವಾದ, ಅನನ್ಯತೆ ರೀರಿ ಕೃತಿಯ ಅನುವಾದ, ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್ ಆ್ಯಂಡ್ ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು, ವ್ಯಕ್ತಿತ್ವ ದರ್ಪಣ ಕೃತಿಯ ಆಂಗ್ಲ ಭಾವಾನುವಾದ. ಸ್ನೇಹಿತರೆ, ಈ ಇಂಗ್ಲಿಷ್ ಕೃತಿಯಲ್ಲಿ Amazon.in ಸಿಗ್ತದೆ. ಇನ್ನು ನನ್ನ 16 ಪುಸ್ತಕಗಳು ಸಪ್ನಾ ಆನ್ಲೈನ್.com ಸಿಗುತ್ತೆ. Amazon.in ಎರಡೂ ಸಿಗ್ತದೆ ಅನ್ನುವ ಮಾಹಿತಿಯನ್ನು ನೀಡ್ತಾ, ಚಲನಚಿತ್ರ ನಟ ಡಾಕ್ಟರ್ ಶ್ರೀಧರ್ ಇಡೀ ಕಾರ್ಯಕ್ರಮ ಆಯಿತು ಆರಂಭದಿಂದ ಅಂತ್ಯದವರೆಗೆ. ಆ್ಯಂಡ್ ಡಾಕ್ಟರ್ DS ವಿಶ್ವನಾಥ್, ನಿವೃತ್ತ IAS ಅಧಿಕಾರಿ, ನನ್ನ ಕೃತಿಗಳ ಬಗ್ಗೆ ಮಾತಾಡಿದ್ರು. ಚಾಣಕ್ಯ ಕೆರಿಯರ್ ಅಕಾಡೆಮಿ ವಿಜಯ ಪ್ರಸ್ಥಾಪಕರು NM ಬಿರಾದಾರ್ ಅತಿಥಿಗಳಾಗಿ ಪುಸ್ತಕ ಬಿಡುಗಡೆಯ ಭಾಗಕ್ಕೆ ಬಂದಿದ್ದರು. ನಾವು ಚಾಣಕ್ಯ ವ್ಯಕ್ತಿತ್ವ ರತ್ನ ಪ್ರಶಸ್ತಿ, ನಾಗಮ್ಮ ಸೇವಾ ಪ್ರಶಸ್ತಿ, ರವಿ ರುಡೇಕರ್ ಪ್ರಶಸ್ತಿ, ಮುನಿಸ್ವಾಮಿಗೌಡ ಪರಿಸರ ಪ್ರಶಸ್ತಿ, ಮತ್ತೆ ಒಂದು ಪ್ರಶಸ್ತಿ ಸೂಪರ್ ಸ್ಪೀಕರ್ ಅವಾರ್ಡ್. ಶ್ರೀಮತಿ ನೇತ್ರಾವತಿ ನಮ್ಮ ಜೊತೆ ಇದ್ದಾರ್ರೀ. ಅವ್ರನ್ನ ಮಾತಾಡ್ಸ್ಬಿಡೋಣ. ಅವರು ಸೂಪರ್ ಸ್ಪೀಕರ್ ಅವಾರ್ಡಿಗೆ ಇವ್ರಿಗೆ ಕೊಟ್ಟಿದ್ದು ಒಳ್ಳೇದಾಯ್ತು ಅಂತ ಯಾಕೆ ಅನ್ನಿಸ್ತು ಅಂದರೆ, ಅವ್ರಿಗೆ ಕೊಟ್ಟಿದ್ದು 3 ನಿಮಿಷ, ಆದರೆ ಟೈಮ್ ಇಲ್ಲ, ಕಡಿಮೆ ಮಾತಾಡಿ ಅಂದರೆ 30 ಸೆಕೆಂಡಲ್ಲಿ ಮಾತಾಡ್ಬಿಡೋದ. 30 ಸೆಕೆಂಡಲ್ಲಿ ಮಾತಾಡ್ಬಿಟ್ಟು ಫುಲ್ ಮಿಂಚಿಬಿಟ್ರು. ಎಸ್ ನೇತ್ರಾವತಿ, ಈಗ 2-3 ನಿಮಿಷ ಕೊಡ್ತೀನಿ, ಮಾತಾಡ್ರಿ, ಪರವಾಗಿಲ್ಲ. ಪ್ರೋಗ್ರಾಮ್ನಲ್ಲಿ ಬರೀ 30 ಸೆಕೆಂಡ್ಸ್ ಕೊಟ್ಟೆ. ಎಸ್, ಓವರ್ ಟು ಯು ನೇತ್ರಾವತಿ. ನಮಸ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ಕೃತಜ್ಞತೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಸರ್. ಶ್ರೀಧರ್ ಅವರು ಸರ್ ಅವರ ಮಾತುಗಳು, ಅವರು ನಡೆಸಿಕೊಡುವಂತದ್ದು ರೀತಿ, ಹಾವಭಾವ ಎಲ್ಲ ಬಹಳ ಇಷ್ಟ ಆಯ್ತು ಸರ್. ಅಲ್ಲಿ ಬಂದಂತ ಅತಿಥಿಗಳದು ಎಲ್ಲ. ಮತ್ತೆ ಅದೇ ರೀತಿ ನಿಖಿತಾ ಗಿಣಿಯವರು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ರು ಸರ್. ಅವರ ನಗು ಮುಖ ನೋಡಿದ್ರೆ ಒಂದ್ ರೀತಿ ಆಕರ್ಷಣೀಯವಾಗಿತ್ತು ಸರ್. ಅವರು ನಡೆಸಿಕೊಡುವ ನಿರೂಪಣೆ. ಮತ್ತೆ ಬಿರಾದರ್ ಸರ್ ಅವರ ಜ್ಞಾನ ಸಂಪತ್ತು ಸರ್. ಅವರು ಎಷ್ಟು ಒಂದು ವರ್ಷಿಗೆ 100 ಬುಕ್ ಓದ್ತಾರಂತ. ತುಂಬಾ ಜ್ಞಾನ, ಅಪಾರ ಜ್ಞಾನವನ್ನು ಹೊಂದಿದವರು ಸರ್. ಮತ್ತೆ ಈಗ ಸಾಕಷ್ಟು ಜನರನ್ನು ನೋಡಿದೇವು ಸರ್ ನಾವಲ್ಲಿ. ಇದು ಸಾಕಷ್ಟು ಜನರು ನೋಡಿದೆವು, ಪರಿಚಯ ಆಯ್ತು ಸರ್. ತುಂಬಾ ಖುಷಿ ಅನಿಸ್ತದ. ಯಾಕಂದ್ರೆ ಕೃತಜ್ಞತೆ ಇದ್ರ ಅರ್ಥ, ಕೃತ ಅಂದ್ರ ಕಾರ್ಯ ಸರ್, ಜ್ಞೆ ಅಂದ್ರ ಅರಿವು. ಅಂದ್ರ ಕಾರ್ಯವನ್ನು ಕೆಲಸವನ್ನು ಅರಿವು ಮೂಡಿಸುದು. ಅಂದ್ರ ಉಪಕಾರ ಮಾಡಿರ್ತಾರ ಸರ್, ಆದ್ರ ಗೌರವದಿಂದ ನೋಡ್ಕೊಳ್ಳೋದು ಸರ್. ಅವರನ್ನು, ನಮ್ಗೆ ಉಪಕಾರ ಮಾಡಿದವರನ್ನು ಗೌರವಿಸುವುದೇ ಒಂದು ಕೃತಜ್ಞತೆ. ಮತ್ತೆ ನೀವು ನಾಗಮ್ಮ ಫೌಂಡೇಶನ್ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್, ಇವು ಎರಡು ಸಂಸ್ಥೆಯ ಅಧ್ಯಕ್ಷರು ಸರ್ ನೀವು. ಮತ್ ತುಂಬಾ ಚೆನ್ನಾಗಿ ಒಂದು ಯಾವುದೇ ಅಲ್ಲಿ ಸಾಧಕರಿಗಾಗಿ ಒಂದು ಸನ್ಮಾನ ಮಾಡಿದ್ರಿ ಸರ್ ಪ್ರತಿಯೊಬ್ಬರಿಗೂ. ತುಂಬಾ ಚೆನ್ನಾಗಿತ್ತು ಸರ್. ಅವರು ಸನ್ಮಾನ ಮಾಡ್ಕೊಂಡು ಹೋಗಿ ಸ್ಟೇಜ್ ಮೇಲೆ ತಮ್ಮ ಆ ಮಾತುಗಳನ್ನು ಆಡ್ತಿದ್ರಲ್ಲ, ತುಂಬಾ ಚೆನ್ನಾಗಿರ್ತಿತ್ತು, ವಿಭಿನ್ನವಾಗಿರ್ತಿತ್ತು ಸರ್ ಒಬ್ಬೊಬ್ಬರದು. ಮತ್ತೆ ಅವ್ರದ್ದು ಕರೆಯುವುದೊಂದು ರೀತಿನೂ ವಿಭಿನ್ನ ಇತ್ತು ಸರ್. ಅವರು ಯಾವುದೇ ರೀತಿಯಲ್ಲಿ ವಿಭಿನ್ನವಾಗಿರುತ್ತಿತ್ತು. ಮತ್ತ ಅಲ್ಲಿ ಇನ್ನ ಕಾರ್ಯಕ್ರಮ ಯಾರೇ ಸ್ಟೇಜ್ ಮೇಲೆ ಹೋದ್ರು ಟೈಮ್ ಇನ್ನ ಸ್ವಲ್ಪ ಅದ, ಬೇಗನೆ ಮುಗಿಸಿ ಅನ್ನೋದೇ ಒಂದಿತ್ತು. ಯಾಕಂದ್ರೆ ಅವ್ರು ಹೇಳೋ ರೀತಿ ಅಷ್ಟು ಚೆನ್ನಾಗಿರ್ತಿತ್ತು ಸರ್. ಪ್ರತಿಯೊಬ್ಬರದ್ದು ಹೇಳ್ಕೊತ ನೋಡಿದ್ರ ಬಾಳ ಚೆನ್ನಾಗಿತ್ತು. ಇನ್ನ ಕೇಳ್ಬೇಕೆ ಅನಿಸ್ತಿತ್ತು ಸರ್. ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು. ರೋಯ್ಡೇಕರ್ ಅವ್ರದ್ದು ಸರ್ ಅವ್ರದ್ದು ಅವರು ಚೆನ್ನಾಗಿ ಮಾತಾಡಿದ್ರು ಸರ್. 2 ಸನ್ಮಾನ ತುಂಬಾ ಖುಷಿ ಗುಡ್ ಗುಡ್. ಆಯ್ತು, ನೀವು ಪ್ರಶಸ್ತಿ ಸ್ವೀಕರಿಸಿದಕ್ಕೆ ಏನು ಅನ್ನಿಸ್ತು?
ಸರ್ ನನಗ ಪ್ರಶಸ್ತಿ ತಗೊಳೋದು ಬಹಳ ಖುಷಿ ಅನಿಸ್ತು ಸರ್. ಯಾಕಂದ್ರೆ ನಮ್ಮ ತಂದೆ ತಾಯಿ ಹೆಸರುಗಳನ್ನು ಹೇಳ್ತಾ ಇದ್ರಿ. ಯಾಕಂದ್ರೆ ಯಾವುದೇ ಅಲ್ಲಿ ತಂದೆ ತಾಯಿಗೆ ಒಂದು ತೀರಿಸುವ ಋಣ ಅಂದ್ರೆ ಒಂದು ನಾವು ಬೆಳವಣಿಗೆ ಹೊಂದ್ತೇವಲ್ಲ ಸರ್, ಅದೇ ಅವರಿಗೆ ನಮ್ಮ ತೀರಿಸುವ ಋಣ ಅಂತೇಳಿ ನಾ ಅನ್ಕೋತೀನಿ ಸರ್. ಯಾವುದೇ ಅಲ್ಲಿ ಮಕ್ಕಳು ಬೆಳವಣಿಗೆ ಆದ ಬಳಿಕ ತಂದೆ ತಾಯಿ ಖುಷಿ ಆಗುದು ಅಪಾರವಾದದ್ದು ಅಂತ ಅನಿಸ್ತದ. ಮತ್ತೆ ಈಗ ಪ್ರಶಸ್ತಿ ನನಗೆ ಸಿಗುದ್ರಿಂದ ಏನ್ ಅನಿಸ್ತು ಸರ್ ಅಂದ್ರೆ ನಾನು ಮುಂದಿನ ದಿನಗಳಲ್ಲಿ ನಾ ಇನ್ನೂ ಹೆಚ್ಚು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋದು ಒಂದು. ಗುಡ್. ನಮ್ಮ ಉದ್ದೇಶನೂ ಅದೇ ಆಗಿತ್ತು, ನೀವಿನ್ನೂ ದೊಡ್ಡ ಸಾಧನೆ ಮಾಡಬೇಕು. ಥ್ಯಾಂಕ್ ಯು. ಎಸ್, ನವೀನ್ ಹೇಳ್ತಾರೆ. ನವೀನ್ ಕುಮಾರ್ ಸರ್ ಕಾರ್ಯಕ್ರಮ. ನಾವು ಒಂದ್ ಮಾತು ಹೇಳೋಣ ಅನ್ಕೊಂಡೆ. ಈ ಕೋಟ್ಯಾಂತರ ಜನಗಳ ಈ ಜ್ಞಾನ ಮತ್ತೆ ಕಲೆ ಅನುಭವಿ ಭಂಡಾರನೇ ಅಲ್ಲಿತ್ತು ಸರ್. ಪ್ರತಿ ಒಂದ್ ಮಾತು ಅದರಲ್ಲೂ ಒಬ್ಬೊಬ್ರು ಮಾತಾಡುವಾಗ ಒಂದೊಂದು ಪದನೂ ಅಲ್ಲಿ ಒಂದೊಂದು ಅನುಭವ ಆಗಿತ್ತು ಸರ್. ಅಲ್ಲಿ ಒಬ್ರು ಸರ್ ಮಾತಾಡ್ತಾ ಇದ್ರಲ್ಲ, ಸಂಪರ್ಕ ಮತ್ತೆ ಸಂಬಂಧ. ಅಂದ್ರೆ ಸಂಪರ್ಕ ಬರೀ ಸಂಪರ್ಕನೇ ಇದೆ ಜನಗಳ ಮಧ್ಯೆ, ಸಂಬಂಧಗಳು ಎಲ್ಲೂ ಕಾಣಿಸ್ತಾ ಇಲ್ಲ, ಆ ತರ ಹೋಗ್ತಾ ಇದೆ. ಮತ್ತೆ ವಾದ ಯಾವಾಗ್ಲೂ ವಾದ ಇರ್ತಿರುತ್ತೆ, ಸಂವಾದ ಆಗಿರ್ಬೇಕು ಅದು ಯಾವಾಗ್ಲೂ ಅಂತ. ಈ ತರದ ಮಾತುಗಳು ಎವ್ರಿ ಪ್ರತಿ ಸೆಕೆಂಡು ಈ ತರದ ಮಾತುಗಳು ನಾವು ಕೇಳ್ತಾನೆ ಇದ್ವಿ ಸರ್. ಅಲ್ಲಿ ಬಂದಾಗ ನಮ್ಗೆ ಏನ್ ಅನ್ನಿಸ್ತು ಅಂದ್ರೆ, ಒಬ್ರು ಸರ್ ಹೇಳ್ತಾ ಇದ್ರಲ್ಲ, ಜ್ಞಾನ ಅಲ್ಲ, ಜಯಪ್ರಕಾಶ್ ಸರ್ ಅವರ ಕ್ಲಾಸ್ ಕೇಳ್ತಾ ಇದ್ರೆ 1000 ವರ್ಷ ನಾವು ಇನ್ನು ಮುಂದೆ ಹೋಗ್ತಿದೀವಿ ಅನ್ನೋ ತರದ್ದು ಅನುಭವ ಆಯ್ತು ಅಂತ. ನಾವು ಆ ಫಂಕ್ಷನ್ಗೆ ಬಂದ್ಮೇಲೆ ನಿಮ್ಮಿಂದ ನಮ್ಗೆ ಆ ಅನುಭವ ಕಣ್ಣಾರೆ ಕಂಡ್ವಿ ಸರ್. ಅಷ್ಟು ಚೆನ್ನಾಗಿತ್ತು ಅಲ್ಲಿ. ನಿಜವಾಗ್ಲೂ ಜ್ಞಾನ ಭಂಡಾರ, ಎಲ್ಲ ಕಲೆಯಿಂದ ಹಿಡಿದು ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಿದ್ದು ನೋಡಿ ನಮ್ಗೆ ಖಂಡಿತವಾಗ್ಲೂ ಅದೊಂದು ತುಂಬಾ ಉಪಯೋಗ ಆಯ್ತು ಸರ್ ಜೀವನದಲ್ಲಿ. ಅದು ಒಂದು ಬೆಸ್ಟ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ನವೀನ್ ಕುಮಾರ್. ಪ್ರೇಮ್ಲತಾ ಅವರು ಹಾಸನ ಕಡೆಯವರು ಬಂದಿದ್ರಿ. ಎಸ್, ಹೇಗನಿಸ್ತಾ? ಎಲ್ಲರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಸರ್. ನನ್ನ ಜೀವನದ ಅತ್ಯಮೂಲ್ಯವಾದ ಒಂದು ಟೈಮ್ ಅಂತ ಅನ್ಕೋತೀನಿ ಸರ್. ನಾನು ಅಲ್ಲಿಗೆ ಬರೋದಕ್ಕೆ ನೀವು ನಮ್ಗೆ ಒಂದು ಆಹ್ವಾನ ಮಾಡಿದ್ದು ನಮ್ಗೆ ಒಳ್ಳೆ ಒಂದು ಇದಾಯ್ತು ಸರ್, ಖುಷಿ ಆಯ್ತು. ಮತ್ತೆ ಅಲ್ಲಿ ಬಂದು ನಾವು ಶ್ರೀಧರ್ ಸರ್ ಮಾತು, ಬಿರೇಧರ್ ಸರ್ ಮಾತು ಕಣ್ಣಲ್ಲಿ ನಾವು ಅವ್ರನ್ನ ಹತ್ರದಿಂದಲೂ ನೋಡಕ್ ಆಗ್ತಿರ್ಲಿಲ್ಲ ಸರ್. ನಿಮ್ಮ ಒಂದು ಇದಕ್ಕೆ ಸೇರ್ಕೊಂಡಿದ್ದಕ್ಕೆ, ಶಿಬಿರಕ್ಕೆ ಸೇರ್ಕೊಂಡಿರೋದಕ್ಕೆ ನಮ್ಗೆ ಒಂದ್ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಾ. ನಿಮ್ಮ ತಾಯಿ ಹೆಸರಲ್ಲಿ ನಾಗಮ್ಮ ಫೌಂಡೇಶನ್, ನಮ್ಮಮ್ಮನ ಹೆಸರು ನಾಗಮ್ಮ ಅಂತಾನೆ, ಅವ್ರ ಹೆಸರಲ್ಲಿ ನೀವು ಒಂದ್ ಒಳ್ಳೆ ಕೃತಜ್ಞತೆ ಮಾಡಿದೀರ. ಎಲ್ಲರಿಗೂ ಒಂದು ಕೃತಜ್ಞತೆ ಸರ್. ಆತರ ಭಾವನೆ ಇರೋದು ಕೆಲವೊಬ್ರಿಗೆ ಮಾತ್ರ ಸರ್. ಆತರ ಎಲ್ರಿಗೂ ಕರೆದು ಒಂದು ಸನ್ಮಾನ ಮಾಡಿ ಒಂದು ಕೃತಜ್ಞತೆ ತಿಳಿಸೋಂಥದ್ದು ಪ್ರತಿಯೊಬ್ಬರಿಗೂ ಬರಲ್ಲ ಸರ್ ಆತರ. ನಿಮಗೆ ಅದೊಂದು ಆಸೆ ಆಕಾಂಕ್ಷೆ ಇತ್ತು. ಮತ್ತೆ ನಿಮ್ ಪುಸ್ತಕಗಳು ಬಿಡುಗಡೆ ಮಾಡಿದ್ದು, ಎಲ್ಲರೂ ಒಳ್ಳೊಳ್ಳೆ ವಿಚಾರಗಳನ್ನ ಮಾತಾಡಿ ಎಲ್ಲರಿಗೂ ತಿಳಿಸ್ಕೊಟ್ರು. ವಿನಾಯಕ್ ಜೋಶಿನು ತುಂಬಾ ಚೆನ್ನಾಗಿ ಮಾತಾಡಿದ್ರು ಸರ್. ಅವ್ರು ಚಿಕ್ಕ ಏಜ್ ಆದ್ರೂ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಅವ್ರ ವಾಯ್ಸ್ ಅಷ್ಟು ಚೆನ್ನಾಗಿತ್ತು. ಮತ್ತೆ ಬಿರೇಧರ್ ಸರ್ ಕತ್ತಲಿಂದ ಬೆಳಕಿನೆಡೆಗೆ ಅಂತ ಹೇಳಿ ಅಂತ ಅವರು ಸಹ ಚೆನ್ನಾಗಿ ಮಾತಾಡಿದ್ರು. ಶ್ರೀಧರ್ ಸರ್ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಇವರು ಅಮರ್ ನಾರಾಯಣ ಅಂತ ಹೇಳಿ ಅಂತ ಸರ್, ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಸರ್. ಅವ್ರ ತಾತನ ವಿಷಯ ಎಲ್ಲ ಹೇಳ್ಕೊಂಡು ಒಂದು ಖುಷಿಯಾಗಿ ನಮ್ಮ ಹಳ್ಳಿ ಮಕ್ಳು ಯಾವ ತರ ಬೆಳಿತಾರೆ ಆ ತರದ್ದೆಲ್ಲ ಅವ್ರು ಹೇಳಿದ್ರು. ಹಿಂದೆ ನಡೆದಿರೋದೆಲ್ಲ ಹೇಳಿದ್ರು, ಅದು ಖುಷಿ ಆಯ್ತು. ಮತ್ತೆ ಬಸ್ಸಲ್ಲಿ ಕಂಡಕ್ಟರ್ ಅವರು ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರು ಸರ್. ಅದು ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು ಅಂತ ಸರ್. ನಾನು ಅಷ್ಟು ಭಾವುಕಳಾದೆ ಅಲ್ಲಿ. ಆಮೇಲೆ ಮತ್ತೆ ಅವ್ರು ಹಾಡು ಹೇಳಿದ್ರಲ್ಲ, ಆ ಹಾಡ್ ನನ್ ಮಗನು ತುಂಬಾ ಚೆನ್ನಾಗಿ ಹೇಳ್ತಾನೆ ಸರ್ ಆ ಹಾಡ್ನ. ಹಂಗಾಗಿ ಆ ಹಾಡ್ ನಾನ್ ಕೇಳಿಸ್ಕೊಂತ ಭಾವುಕಳಾಗ್ಬಿಟ್ಟೆ. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಖುಷಿ ಆಯ್ತು. ಹೊಸ ಯುವಕ, ಒಬ್ಬ ರೈತ ಆಗಿ ಪರಿವರ್ತನೆ ಹೊಂದಿದ್ದಾರೆ ಅವರು. ಕೊರೋನಾ ಟೈಮ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಬಂದು ವರ್ಕ್ ಫ್ರಮ್ ಫಾರ್ಮ್ ಅಂತ ಹೇಳಿ ಅದೊಂದು ಹೊಸ ವಿಷಯನ ತಿಳಿಸ್ಕೊಟ್ರು ಎಲ್ಲರಿಗೂ. ಚೆನ್ನಾಗಿ ಕಾರ್ಯಕ್ರಮ ನಡೀತು ಸರ್. ಮತ್ತೆ ನಿಮ್ಮ ಕುಟುಂಬ ತುಂಬದು ಹೃದಯದಿಂದ ನಾನು ಧನ್ಯವಾದಗಳು ಹೇಳ್ತೀನಿ ಸರ್. ನಿಮ್ ಕುಟುಂಬದವ್ರೆಲ್ಲಾ ಇದ್ರು, ಖುಷಿ ಆಯ್ತು ನೋಡಿ. ಎಲ್ಲರನ್ನೂ ಪರಿಚಯ ಮಾಡ್ಕೊಂಡೆ ನಾನು ನಿಮ್ ಕುಟುಂಬದವ್ರನ್ನ, ಖುಷಿ ಆಯ್ತು. ಕಾರ್ಯಕ್ರಮ ಒಟ್ಟಾರೆ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಯ್ತು ಸರ್. ನಾನು ಅಲ್ಲಿ ಏನೋ ಮಾತಾಡ್ಬೇಕು ಅಂತ ಬಂದೆ ಸರ್, ನಮ್ಗೆ ಅವಕಾಶ ಸಿಕ್ಲಿಲ್ಲ. ನಾನೀಗ ಮಾತಾಡ್ಲಾ ಸರ್? ಹೇಳಲಾ? ಏನ್ ಹೇಳ್ಬೇಕಮ್ಮ? ಅದೇ ಸರ್, ವಿಲಿಯಂ ಶೇಕ್ಸ್ಪಿಯರ್ ಸರ್ ಅವರು ಹೇಳ್ತಾರೆ, ಒಂದು ಮನುಷ್ಯ ಹುಟ್ಟಾದ್ಮೇಲೆ ಸಾವಂತ ಇದ್ದೇ ಇರುತ್ತೆ ಸರ್. ಸತ್ತಾದ್ಮೇಲೆ ಅವರಿಗೆ ಒಂದು ಗೋರಿ ಅಂತ ಕಟ್ಟಕ್ ಹೋಗ್ತಾರೆ. ಆ ಗೋರಿಗೆ ಬೇಕಾಗಿರೋ ತರ ಟೈಲ್ಸ್ಗಳು, ಒಳ್ಳೊಳ್ಳೆ ಮಾರ್ಬಲ್ಸ್ ಎಲ್ಲ ಹಾಕಿ ಕಟ್ಟೋದು ಮಾಡೋದು, ಅವ್ರ ಗೋರಿನ ದೊಡ್ಡದಾಗಿ ಮಂಟಪ ತರ ಮಾಡೋದು, ಹಾಗೆ ಹೀಗೆ ಅದೆಲ್ಲ ಮಾಡೋದು, ಶೃಂಗಾರ ಮಾಡೋದು. ಅದಕ್ಕಿಂತ ಅವ್ರ ಹೆಸರಲ್ಲಿ ಒಂದು ಪುಸ್ತಕ ಬರೆದ್ರೆ ಅದನ್ನ 1000 ಜನ ಓದ್ತಾರೆ. ಆ 1000 ಜನ ಓದಿ ಅವ್ರ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ಬರುತ್ತೆ, ಮಕ್ಳಿಗೆ ಒಳ್ಳೆ ಹೆಸರು ಬರುತ್ತೆ. ಅದನ್ನ ಒಂದು ಪುಸ್ತಕ ರೂಪದಲ್ಲಿ ಹೊರಗಡೆ ತರಬೇಕು ಅಂತ ಹೇಳಿ ಅಂತ ಶೇಕ್ಸ್ಪಿಯರ್ ಫಸ್ಟ್ ಇಯರ್ ಡಿಗ್ರಿನಲ್ಲಿ ಅವ್ರದೊಂದು ಫಸ್ಟ್ ಲೆಸನ್ ಅಲ್ಲೇ ಇದೆ ಸರ್. ಅದನ್ನ ನಾನು ಓದಿದ್ದೆ ಸರ್. ಅದ್ ನಾನು ಓದುವಾಗ ನಿಮ್ದೇ ನನಗೆ ನೆನ್ಪಾಯ್ತು ಸರ್. ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ ಸರ್. ಓಕೆ, ಈಗ ಹೇಳ್ಬಿಟ್ರಲ್ಲ ಬಿಡಿ, ನಿಮ್ಮ ಆಸೆ ತೀರ್ಬಿಡ್ತು.
ಅದೇ ಸರ್, ಅದನ್ನೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಅದೇ ನಾವೊಂದು ಗೋರಿನ ಅಷ್ಟು ದೊಡ್ಡ ವಿಜೃಂಭಣೆಯಿಂದ ಮಾಡಕ್ಕಿಂತ ನಾವೊಂದು ನಮ್ ತಂದೆ ತಾಯಿ ಹೆಸರಲ್ಲೇ ಅವ್ರು ಕಷ್ಟಪಟ್ಟಿರೋದು ಒಂದು ಲೇಖನ ಮುಖಾಂತರ, ನಾವೊಂದು ಪುಸ್ತಕ ಮುಖಾಂತರ ಬರೆದ್ಬಿಟ್ಟು ಒಂದು ಪ್ರಸ್ತುತ ಪಡಿಸಿದ್ರೆ ಎಷ್ಟೋ ಜನ ಓದಿ ಇನ್ಸ್ಪೈರ್ ಆಗ್ಬೋದು, ನೋಡ್ಬೋದು, ಅದನ್ನ ಓದ್ಬೋದು, ಖುಷಿ ಪಡ್ಬೋದು. ಈಗ ನೀವು ನಿಮ್ಮಮ್ಮನ ಹೆಸರಲ್ಲಿ ಒಂದು ಫೌಂಡೇಶನ್ ಓಪನ್ ಮಾಡಿದೀರಾ, ಎಷ್ಟೋ ಜನ ಅದನ್ನ ನೋಡಿ ನಿಮ್ ತಾಯಿ ಹೆಸರಲ್ಲಿ ಅಂತ 80 ವರ್ಷ ಆಗಿರೋಂತ ಸರ್ ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಮರ್ತೋಗಿದೆ. ಫಲ ನೀವು ಭೀಮರಾವ್ ಕುಲಕರ್ಣಿ ಅಂತ 87 ಆ, ವರ್ಷ ಶಿಕ್ಷಕರಿಗೆ ಆ, ಸನ್ಮಾನ ಆ, ಮಾಡಿ. ಶಿಕ್ಷಕರು ಅವರು ಸಹ ನಿಮ್ ತಾಯಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂದ್ರು ಸರ್. ಆ ಟೈಮಲ್ಲಿ ನಿಮ್ ತಾಯಿ ನನಗ್ ಕರ್ದ ಆಶೀರ್ವಾದ ಮಾಡಿದ್ದಾರೆ ಅಂದ್ರು ಸರ್. ನಿಜವಾಗ್ಲು ಅಂತಂತ ವ್ಯಕ್ತಿಗಳು ಸರ್. ಈ ಒಂದು ನಿಮ್ಮ ಸೇವೆ ಏನಿದೆ ಸರ್, ಜನಗಳಿಗೆ ಮಾಡ್ತಾ ಇರೋದು ತುಂಬಾ ಒಂದು ಅತ್ಯುಮೂಲ್ಯವಾದ ಒಂದು ಸೇವೆ ಅನ್ಕತೀನಿ. ಮತ್ತೆ ಇದು ವಯಸ್ಕರ ಶಿಕ್ಷಣ ಅನ್ಕತೀನಿ. ಇದ್ರಲ್ಲಿ ಯಾವುದೇ ವಯಸ್ಸಿನ ಆ, ಇದಿಲ್ಲ, ಇತಿಮಿತಿ ಇಲ್ಲ. ನಿಮ್ಮ ಇದಕ್ಕೆ ಸೇರ್ಕೋಬೇಕು ಅಂದ್ರೆ ನೋಡಿ ಸರ್, ನಿಮ್ ಇದ್ರಲ್ಲಿ ಒಂದ್ 20 ವರ್ಷದಿಂದ ನಾನು ಒನ್ ಡೇ ವರ್ಕ್ಶಾಪ್ ಬಂದಾಗ ಹುಡುಗ 20 ವರ್ಷ ಇರ್ಬೋದು, ಫಸ್ಟ್ PUC ಸೆಕೆಂಡ್ PUC ಅಂತ ಅಂದ್ರೆ 17-18 ವರ್ಷದ ಹುಡುಗ. ಅವನಿಂದ ಹಿಡ್ದು ನನಗ್ ಗೊತ್ತಿರಂಗೆ 82 ವರ್ಷದವರೆಗೂ ನಿಮ್ ಹತ್ರ ಕಲಿತಿದ್ದಾರೆ ಸರ್, ನಿರಂತರವಾಗಿ ಅಭ್ಯಾಸ ಮಾಡ್ತಿದ್ದಾರೆ. ಇದು ಒಂದು ಅತ್ಯುಮೂಲ್ಯವಾದ ಸೇವೆಯನ್ನ ನೀವು ನಮಗೆಲ್ಲ ಮಾಡ್ಕೊಡ್ತಾ ಇದ್ದೀರಿ ಸರ್. ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕೆ ತುಂಬಾ ಆಯ್ತು, ಧನ್ಯವಾದಗಳು ನಿಮ್ಗೆ ಸರ್. ಸರ್ಟಿಫಿಕೇಟ್ ಕೊಟ್ವಿ, ಬಂದಿದ್ದಕ್ಕೆ ಹೆಂಗ ಅನಿಸ್ತು? ಹೌದು ಸರ್, ತುಂಬಾ ಖುಷಿ ಆಯ್ತು ಸರ್. ಖುಷಿಯಾಗಿ ಬಂದು ನಮ್ಮ ಮನೆಯವರಿಗೆಲ್ಲ ತೋರಿಸಿ, ನಿಮ್ ಮೇಡಮ್ ಹತ್ರ ಅದನ್ನೇ ಮಾತಾಡ್ದೆ, ನಮ್ ಬಾಸು ನಿಮ್ ಮನೆಯವರಲ್ಲ, ನೀವು ಬಾಸ್ ಅಂತ ಹೇಳಿದೀನಿ ನಮ್ಮ ಮನೆಯವ್ರಿಗೆ ಅಂತ. ಅಯ್ಯೋ, ಹಂಗ. ಹಂಗೆ ಓಕೆ. ಹೇಳಿದ್ರು, ಮೇಡಮ್ ನೀವು ನಮ್ ಬಾಸ್ ಅಂತ ನಾ ಫೋಟೋ ತೋರಿಸ್ದೆ, ಇವ್ರೆ ನಮ್ ಮೇಡಮ್ ನಮ್ ಬಾಸ್ ಅಂತ ಹೇಳಿ ಅಂತ ಫೋಟೋ ತೋರಿಸ್ದೆ. ಖುಷಿ ಪಟ್ರು ಸರ್. ಅದೇ ಏನಕ್ ಕರೆದ್ರು ನೀನ್ ಏನಕ್ ಹೋಗಿದ್ದೆ, ಇಷ್ಟು ದೊಡ್ಡ ಇದಕ್ ಹೋಗಿದ್ಯಲ್ಲ, ಎಲ್ಲೋ ಸುಮ್ನೆ ಕರ್ದಿದ್ದಾರೆ ಹೋಗಿದ್ಯಾ, ಸುಮ್ನೆ ನಿಂತ್ ಬಂದಿದ್ಯಾ, ಹಂಗೆ ಅಂದ್ರು. ಇದು ಇಂಟರ್ನ್ಯಾಷನಲ್ ಲೆವೆಲ್ ಫಂಕ್ಷನ್, ಇದು ಸುಮ್ನೆ ಮಾಡಿ ಕರೆಯೋದಂತದಲ್ಲ ಅದು. ಅದಕ್ಕೊಂದೇ ವ್ಯಾಲ್ಯೂ. ಏನ್ ಮಾತಾಡ್ದೆ, ಏನಕ್ಕೆ ಅಂತ ನಿನಗೆ ಈ ಸರ್ಟಿಫಿಕೇಟ್ ಕೊಟ್ರು ಅಂತಂದ್ರು. ಸುಮ್ನೆ ಮಾತಾಡ್ತಾ ಇದೀನಿ ಅದಕ್ಕೆ. ಮತ್ತೆ ಇಲ್ಲೆಲ್ಲೂ ಮಾತಾಡಿಲ್ಲ ನೀನು, ಇಲ್ಲೆಲ್ಲೂ ಏನು ಸ್ಟೇಜ್ ಮೇಲೆ ಹೋಗಿ ಮಾತಾಡಿಲ್ಲ, ನಾನು ನೋಡೇ ಇಲ್ಲ, ಹಂಗೆ ಅಂದ್ರು. ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ, 19ನೇ ತಾರೀಕು ಖಂಡಿತ ಮಾತಾಡ್ತೀನಿ ಸರ್. ಜನರಲ್ ಬಾಡಿ ಮೀಟಿಂಗ್ ಇದೆ ನಮ್ ಸೊಸೈಟಿದು ಈ 19 ಶುಕ್ರವಾರ. ಖಂಡಿತ ನನಗೆ ಏನ್ ಅನ್ಸಿದೆ ಅದನ್ನ ನಾನು ಮಾತಾಡ್ತೀನಿ ಸರ್. ನಿಮ್ಮ ವೆರಿ ಗುಡ್, ವೆರಿ ಇನ್ಸ್ಪಿರೇಷನ್. ಗುಡ್ ಪ್ರೇಮಲತಾ, ನೀವು ಭಾವುಕರಾಗಿರೋದು ಗೊತ್ತಾಗ್ತಾ ಇದೆ. ಈಗ ಸುಮಾರು ಜನಕ್ಕೆ ಕುತೂಹಲ ಬರ್ತಾ ಇದೆ. ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಸರ್ಟಿಫಿಕೇಟ್ ಕೊಟ್ವಿ, ಅದರಲ್ಲಿ ಒಬ್ಬರಿಗೆ ವರ್ಷಕ್ಕೊಂದ್ಸರಿ ಸೂಪರ್ ಸ್ಪೀಕರ್ ಅವಾರ್ಡ್ ಅಂತ ಕೊಡ್ತಿದೆ. ನಿಮ್ಮ ಕಲಿಕೆಯ ಜರ್ನಿ ನೇತ್ರಾವತಿ, ಸುಮಾರು 1 ವರ್ಷದಿಂದ ಕಲಿತಾನೆ ಇದ್ದೀರಿ. ನಿರಂತರವಾಗಿ ಬರ್ತೀರಿ ಕೋರ್ಸ್ಗೆ, ಕ್ಲಾಸ್ಗೆ, 3 days ಕ್ಯಾಂಪ್ ಅಟೆಂಡ್ ಮಾಡಿದ್ರಿ. ಒಟ್ಟಾರೆ ಕಲಿಕೆಯ ಬಗ್ಗೆ ಕೆಲವು ಮಾತುಗಳು. ಸರ್, ಕಲಿಕೆ ಅಂದ್ರೆ ಸರ್ ಒಂದು ಜ್ಞಾನದ ದೀಪ ಇದ್ದಂಗ್ರಿ ಸರ್ ಇದು. ಯಾವ್ದಂದ್ರೆ ಈಗ ಕಲಿತಾ, ಈಗ ಮನುಷ್ಯನಿಗೆ ಏನು ಗೊತ್ತಿರಲ್ಲ, ಯಾವ ತರ ಕಲಿಬೇಕು, ಯಾವ ತರ ಪ್ರಾರಂಭ ಮಾಡ್ಬೇಕು ಅನ್ನೋದು ಕಲಿಕೆ ಗೊತ್ತಿರಲ್ಲ ಸರ್. ಈ ಆನ್ಲೈನ್ ಕ್ಲಾಸ್ ಮುಖಾಂತರ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ನಂದು ಕಲಿಕೆ ಶುರುವಾಯ್ತು ಸರ್. ಯಾಕಂದ್ರೆ ಹಂತ ಹಂತವಾಗಿ ಸರ್, ಯಾವ್ದಂದ್ರೆ ಮನುಷ್ಯನಿಗೆ ಒಂದು ಸ್ಟೇಜ್ ಫೇರ್ ಅಂತಾರಲ್ಲ, ಒಂದು ಯಾವುದೇ ಅಲ್ಲಿ ಸಾರ್ವಜನಿಕ ಜನರ ಜೊತೆ ಕಮ್ಯುನಿಕೇಶನ್ ಮಾಡೋದಲ್ಲಿ ಯಾವುದೇ ಅಲ್ಲಿ ಒಂದು ಭಯ ಇರ್ತದೆ ಸರ್. ಭಯ ಅನ್ನೋದು ಮೊದಲು ಬಿಡ್ಬೇಕು ಸರ್. ಭಯ ಬಿಟ್ಟ ನಂತರ ಮತ್ತೊಂದು ಸ್ಟೆಪ್ ಯಾವುದು ಅಂದ್ರೆ ಮಾತನಾಡುವುದು, ಅಂದ್ರೆ ಪದಗಳ ಸಂಗ್ರಹ, ಯಾವ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮತ್ತೆ ಶಾರೀರಿಕ ಭಾಷೆ ಹೆಂಗಿರ್ಬೇಕು ಅಂದ್ರೆ ಕಮ್ಯುನಿಕೇಶನ್. ಈಗ ನಾವು ಯಾವುದೇ ಅಲ್ಲಿ ಜೀವ ವಿಮೆ ಪ್ರತಿನಿಧಿಯಾಗಿದ್ದೇವೆ ಅಂದ ಬಳಕ, ಜೀವ ವಿಮಾದಂದ್ರೆ ಅದ್ರೊಳಗೆ ನಾವು ಹೋಗ್ಬೇಕಾದ್ರೆ ಜನರ ಜೊತೆ ನಾವು ಸಂಪರ್ಕ ಇರ್ಬೇಕಾಗ್ತದೆ ಸರ್. ನಮ್ ಕಮ್ಯುನಿಕೇಶನ್, ನಾವ್ ಯಾವ ತರ ಮಾತಾಡ್ತೀವಿ ಅನ್ನೋ ಸ್ಕಿಲ್ ಗೊತ್ತಿದ್ರನೆ ಅವರು ಪಾಲಿಸಿ ಬಗ್ಗೆ ಹೇಳೋದಲ್ಲಿ, ಯಾವುದೇ ಅಲ್ಲಿ ವೈಯಕ್ತಿಕ ನಮ್ಮ ಕ್ಷೇತ್ರದಲ್ಲಿ ನಮ್ಗೆ ಅಭಿವೃದ್ಧಿ ಆಗ್ತದೆ ಸರ್. ಅದೇ ರೀತಿ ನಮ್ದು ಹಂತ ಹಂತವಾಗಿ ಹಿಂಗ ಬರೋದ್ರಿಂದ ಯೋಗ ಶಿಕ್ಷಕಿ ಆದ ಸರ್. ಯಾಕಂದ್ರೆ ಜನರ ಜೊತೆ ಕಮ್ಯುನಿಕೇಶನ್ ಯಾವಾಗ ನಾ ತಿಳ್ಕೊಂಡೆಲ್ಲ, ಜನರ ಜೊತೆ ಯಾವ ತರ ಮಾತಾಡ್ಬೇಕು ಅನ್ನೋದು ಒಂದು ಕಲ್ಪನೆ ಬಂದ ಬಳಿಕ ಈಗ ಯೋಗ ಶಿಕ್ಷಕಿಯಾಗಿ ನಂದು ಕಾರ್ಯ ಮಾಡ್ತಾ ಇದ್ದೀನಿ. ಅದೇ ತರ ಮತ್ತೆ LIC ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಯಾವುದೇ ಅಲ್ಲಿ ನನ್ನ ವೈಯಕ್ತಿಕ ಜೀವನದಲ್ಲಿ ತುಂಬಾ ಉಪಯೋಗ ಆಗ್ಯದ ಅಂತ ನಾ ಹೇಳಕ್ ಇಷ್ಟಪಡ್ತೆ ಸರ್. ಎಸ್ ನೇತ್ರಾವತಿ, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ನಿಮಗೆ ಗೊತ್ತಾಯ್ತಲ್ಲ, ನೀವು ಕೂಡ ನಿರಂತರವಾಗಿ ಕಲಿಬೇಕು, ಬೆಳಿಬೇಕು ಅಂತ ಅಂದರೆ ಆ ಕಲಿಕೆ ಸಾಮಾನ್ಯವಾಗಿ ನಾವು ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ನಲ್ಲಿ ಸಭಾ ಕಂಪನವನ್ನು ದೂರ ಮಾಡೋದು ಹೇಗೆ, ವಿಷಯದ ಮಹತ್ವ, ಜೀವನ ಕೌಶಲ್ಯಗಳನ್ನು ಅರಿವು, ದನಿ, ನೀ ನುಡಿಯ ದಣಿ ಅಂತೀನಿ, ಧ್ವನಿಯ ಪಾತ್ರ, ಭಾಷೆ, ಶಾರೀರಿಕ ಭಾಷೆ, ಜೊತೆಗೆ ಸಾಮಾಜಿಕ ಜಾಲತಾಣಗಳನ್ನು ಅರ್ಥ ಮಾಡ್ಕೊಳ್ಳೋದು, ಇದು ತುಂಬ ತುಂಬ ಸಹಾಯ ಮಾಡ್ತದೆ. ನಾನೇ ನಿಮಗೆ ಆನ್ಲೈನ್ನಲ್ಲಿ ಸಿಲ್ವರ್, ಗೋಲ್ಡ್, ಡೈಮಂಡ್ ಅಂತ 3 ಒಂದು ಕಮ್ಯುನಿಟಿ ಮಾಡಿದ್ರು ಕೂಡ ನಾನು ನಿರಂತರವಾಗಿ ಗೈಡ್ ಮಾಡ್ತೇನೆ. ಜೊತೆಗೆ ವಿಡಿಯೋ ಮಾಡ್ಯೂಲ್ಗಳನ್ನು ನಾನು ನೀಡ್ತಾ ಬರ್ತೇನೆ.
ಆ ಒಂದು 200 ವಿಡಿಯೋ ಮಾಡ್ಯೂಲ್ಗಳು ಹೇಗಿರ್ತದೆ ಅಂದರೆ, ವಿಷಯಗಳು ಟೈಟಲ್ಲು, ಈ 8 ಮಾಡ್ಯೂಲ್ಗಳು ಸುಮಾರು 200 ವಿಡಿಯೋಗಳಾಗಿರುತ್ತೆ. ಅದು ಕ್ವಾಲಿಟಿ ವಿಡಿಯೋ. ನಾನೊಂದು 25 ಲಕ್ಷ ಖರ್ಚು ಮಾಡಿದ್ದೀನಿ ಈ ವಿಡಿಯೋಗಳನ್ನು ಮಾಡೋದಕ್ಕೆ. ಅಂಥದ್ದನ್ನು ಯಾರು ಕೋರ್ಸ್ ಇರ್ತಾರೆ ಅವ್ರಿಗೆ ಅದನ್ನು ನೀಡುತ್ತೀವಿ ಅಂತ ಹೇಳ್ತಾ, ಡಿಸೈನಿಂಗ್ ಲೈಫ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸಕ್ಸಸ್ ಸೀಕ್ರೆಟ್ಸ್, ಟರ್ನಿಂಗ್ ಪಾಯಿಂಟ್, ಆರ್ಟ್ ಆಫ್ ಪೇರೆಂಟಿಂಗ್, ಪಬ್ಲಿಕ್ ಸ್ಪೀಕಿಂಗ್, ಆಡಿಯೋ ಮಾಡ್ಯೂಲ್ಸ್, ದೆನ್ ಟ್ರಾನ್ಸ್ಫರ್ಮೇಷನ್ ಟಿಪ್ಸ್ ಇನ್ ಇಂಗ್ಲೀಷ್, ಇವಿಷ್ಟು ಕೂಡ ನಾನು ಆಡಿಯೋ ಮಾಡ್ಯೂಲ್ಗಳನ್ನು ನೀಡ್ತೇನೆ. ನಿಮಗೆ ಆಸಕ್ತಿ ಇದ್ದರೆ ದಯಮಾಡಿ ಈ ಒಂದು ಸಂಖ್ಯೆಗೆ ಸಂಪರ್ಕ ಮಾಡಿ ಅಂತ ಹೇಳ್ತಾ, ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಇವೆರಡೂ ಯೂಟ್ಯೂಬ್ ಚಾನಲ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಮ್ಮ ವಿಡಿಯೋ ಪ್ರೀಮಿಯರ್ ಆಗೋದು ಮತ್ತು ಲೈವ್ ಬಂದಾಗ, ಸಾಮಾನ್ಯವಾಗಿ ಸದ್ಯದಲ್ಲಿ ಥರ್ಸ್ಡೇ ಈವ್ನಿಂಗ್ 8 PM ಯೂಟ್ಯೂಬ್ ಲೈವಲ್ಲಿ ಬರ್ತಾ ಇದ್ದೇನೆ. ನೀವು ನಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ನನ್ನ ಹೆಸರಲ್ಲಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಇದೆ. ನೀವು ಜಸ್ಟ್ ಜಾಯಿನ್ ಆಗಿಬಿಟ್ರೆ ನಮ್ಮೆಲ್ಲ ಕಮ್ಯುನಿಕೇಷನ್ ಬರುತ್ತೆ. ಅಥವಾ ಯೂಟ್ಯೂಬ್ನಲ್ಲಿ ಕಮ್ಯುನಿಟಿನೂ ಕೂಡ ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು ಅಂತ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.